ಎಲ್ರಿಗೂ ಹಾಯ್, ನನ್ನ ಹೆಸರು ಪೂಜಾ. ನನ್ನ ಫ್ರೆಂಡಿಗಾದ ನಿಜವಾದ ಹಾರರ್ ಕಥೆಯನ್ನು ನಾನು ಚೇತಸ್ರವರಿಗೆ ಜಿಮೇಲಿಂದ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಈ ಕಥೆಯಲ್ಲಿ ಬರುವ ಅನುಷಾಳ ಫ್ರೆಂಡ್. ಈಗ ಅವಳು ಎಲ್ಲಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವಳು ಕಾಣೆಯಾಗಿ 10 ವರ್ಷ ಆಯಿತು. ಹಾಗಾಗಿ ಅವಳ ಸ್ಟೋರಿಯನ್ನು ನನಗೆ ಗೊತ್ತಿರುವಷ್ಟು ಚೇತಸ್ರವರಿಗೆ ಜಿಮೇಲ್ನಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಧ್ವನಿಯಿಂದ ಕತೆ ಹೇಳಲು ಆಗಲಿಲ್ಲ, ಹಾಗಾಗಿ ಅವರಿಗೆ ಕತೆ ಹೇಳಿದ್ದೀನಿ. ನೀವು ಅವರ ಧ್ವನಿಯಲ್ಲಿ ನನ್ನ ಸ್ನೇಹಿತೆ ಅನುಷಾಳು ಕಾಣೆಯಾದ ಭಯಾನಕ ಕಥೆಯನ್ನು ನೀವು ಅವರಿಂದಲೇ ಕೇಳಿ. ಬೆಂಗಳೂರು ಕನಸುಗಳ ನಗರ. ಲಕ್ಷಾಂತರ ಯುವಜನರು ಇಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬರ್ತಾರೆ. ಅಂತೆಯೇ ಬಂದಿದ್ದಳು ಅನುಷಾ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕ ಖುಷಿಯಲ್ಲಿ ಹಳೆಯ ವಿಕ್ಟೋರಿಯನ್ ಶೈಲಿಯ ಒಂದು ಚಿಕ್ಕ ಬಾಡಿಗೆ ಮನೆ ಸಿಕ್ಕಿದ್ದು ಅವಳಿಗೆ ದೊಡ್ಡ ಅದೃಷ್ಟ ಅಂದ್ಕೊಂಡಿದ್ಲು. ನಗರದ ಗದಲದಿಂದ ದೂರ, ಹಳೆಯ ಮರಗಳು ಮತ್ತು ಕಲ್ಲು ಗೋಡೆಗಳಿಂದ ಆವೃತವಾದ ಆ ಮನೆಯನ್ನು ಕಂಡಾಗ ಮೊದಲಿಗೆ ಏನೋ ಒಂದು ತರಹದ ಶಾಂತಿ ಸಿಕ್ಕಿತ್ತು. ಆದರೆ ಒಂಟಿಯಾದ ಅನುಭವವಾಗಿತ್ತು. ಮನೆಯ ಮಾಲೀಕರು ವೃದ್ಧ ದಂಪತಿ, ಬಹಳ ಸಭ್ಯರು. ಆದರೆ ಒಂದು ಷರತ್ತು ವಿಧಿಸಿದ್ರು. ಅನುಷಾ, ಮನೆಯ ಹಿಂಭಾಗದ ಕೊಠಡಿಯನ್ನು, ಅದರಲ್ಲೂ ವಿಶೇಷವಾಗಿ ನೆಲಮಾಡಿಯ ಒಂದು ಚಿಕ್ಕ ಬಾಗಿಲನ್ನು ಯಾವತ್ತೂ ತೆರೆಯಬಾರ್ದು. ಅಲ್ಲಿ ನಮಗೆ ಉಪಯೋಗವಿಲ್ಲದ ಹಳೆಯ ವಸ್ತುಗಳಿವೆ, ಕೀಲಿ ಕಳೆದು ಹೋಗಿದೆ ಎಂದು ಅವರು ನಕ್ಕರು. ಅವರ ಕಣ್ಣುಗಳಲ್ಲಿ ಏನೋ ಒಂದು ಕರಾಳ ಮೌನ ಅಡಗಿತ್ತು. ಅನುಷಳ ಮೊದಲ ಕೆಲವು ದಿನಗಳು ಹೊಸ ಜೀವನದ ಸಡಗರದಲ್ಲಿ ಇದನ್ನು ಹೆಚ್ಚಾಗಿ ಗಮನಿಸಲಿಲ್ಲ. ರಾತ್ರಿ ಮಲಗಿದ್ದಾಗಲೂ ಬೆಂಗಳೂರಿನ ವಾಹನಗಳ ಸಣ್ಣ ಸದ್ದು, ಬೀದಿ ದೀಪದ ಮಿನುಗು ಮಾತ್ರ ಇರ್ತಿತ್ತು. ಆದರೆ ನಿಧಾನಕ್ಕೆ ಆ ಮನೆಯ ಸದ್ದು ಮಾಡಲು ಶುರುವಾಗಿತ್ತು. ಒಂದು ರಾತ್ರಿ ಸರಿಯಾಗಿ ಮಧ್ಯರಾತ್ರಿ 2:45 ಸಮಯ ಅನುಷಾಗೆ ಎಚ್ಚರವಾಗಿತ್ತು. ಇಡೀ ಮನೆಯಲ್ಲಿ ದಟ್ಟವಾದ ಮೌನ ಆವರಿಸಿತ್ತು. ಮಲಗಿದ್ದ ಜಾಗದ ಕೆಳಗೆ, ಅಂದರೆ ನೆಲಮಹಡಿಯ ಒಳಭಾಗದಿಂದ ಯಾರೋ ಭಾರವಾದ ವಸ್ತುವನ್ನು ಎಳೆದುಕೊಂಡು ಹೋಗುತ್ತಿರುವ ಸಣ್ಣ ಸದ್ದು ಕೇಳಿಸ್ತು. ಗರ್ರ್ 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 ಎಂದು ಶಬ್ದ ಕೇಳಿಸಿತು. ಮೊದಲಿಗೆ ಅದು ಇಲಿಯೋ ಬೆಕ್ಕೋ ಅಂದ್ಕೊಂಡಿದ್ಲು. ಅದೇ ಸದ್ದು ಪ್ರತಿ ರಾತ್ರಿ ಅದೇ ಸಮಯಕ್ಕೆ ಪುನರ್ವರ್ತನೆಯಾಗಲು ಶುರುವಾಗಿತ್ತು. ಒಂದು ದಿನ ಆ ಸದ್ದು ಸಣ್ಣದಾಗಿ ಬೆಕ್ಕಿ ಬೆಕ್ಕಿ ಅಳುವ ಮಹಿಳೆಯ ಧ್ವನಿಯಂತೆ ಕೇಳಿಸಿತು. ಅದು ಎಷ್ಟೊಂದು ನೋವಿನಿಂದ ಕೂಡಿತ್ತೆಂದರೆ ಕೇಳುವವರಿಗೆ ಎದೆ ನಡುಗಿ ಹೋಗುವಂತಿತ್ತು. ಅನುಷಾ ಕಿಟಕಿಯಿಂದ ಹೊರಗೆ ನೋಡಿದ್ಲು. ಬೀದಿಯಲ್ಲೆಲ್ಲ ಗಾಢ ಕತ್ತಲು, ಯಾರೂ ಇರಲಿಲ್ಲ. ಯಾರೋ ಬೀದಿಯಲ್ಲಿ ಅಳ್ತಿರಬೇಕು ಎಂದು ಅವಳಿಗವಳೆ ಸಮಾಧಾನ ಮಾಡಿಕೊಂಡ್ಳು. ಆ ಧ್ವನಿ ನೆಲದ ಆಳದಿಂದ ಬರುತ್ತಿರುವಂತೆ ಭಾಸವಾಗಿತ್ತು. ಅವಳಿಗೆ ನೆನಪಾಗಿದ್ದು ಮಾಲೀಕರು ತೆರೆಯಬಾರದೆಂದು ಹೇಳಿದ ನೆಲಮಹಡಿಯ ಗುಪ್ತ ಬಾಗಿಲು. ಅವಳ ಮೈಯೆಲ್ಲ ನಡುಕ ಶುರುವಾಗಿತ್ತು. ಧೈರ್ಯ ಮಾಡಿ ಒಂದು ರಾತ್ರಿ ಆ ಸದ್ದಿನ ಮೂಲ ಹುಡುಕಲು ಹೊರಟಳು. ಹಳೆಯ ಮರದ ನೆಲದ ಮೇಲೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹಿಂಬದಿಯ ಕೋಣೆಗೆ ಹೋದ್ಲು. ಬಾಗಿಲ ಪಕ್ಕದಲ್ಲಿ ಒಂದು ಮರದ ಹಲಗೆ ಮೇಲೆ ಕೈಯಿಂದ ಕೆತ್ತಿದ ರೇಖಾಚಿತ್ರವಿತ್ತು. ಯಾರೋ ಚಿಕ್ಕ ಮಗು ಗೀಚಿದಂತೆ ಇತ್ತು. ಆ ಚಿತ್ರದಲ್ಲಿ ಒಬ್ಬಳು ಹೆಣ್ಣು ಮಗಳು, ಅವಳ ಸುತ್ತಲೂ ಕೆಂಪು ವೃತ್ತ ಮತ್ತು ಆ ವೃತ್ತದೊಳಗೆ ಯಾವುದೋ ಹಳೆಯ ಶಾಸನದಂತೆ ಕಾಣುವ ಅಕ್ಷರಗಳು. ಅನುಷಳ ಮೈ ಬೆವರುವುದಕ್ಕೆ ಶುರುವಾಗಿತ್ತು. ಅಷ್ಟು ಹೊತ್ತಿಗೆ ಎನ್ನುವ ಗಡಿಯಾರದ ಸದ್ದು 3 ಗಂಟೆಗೆ ಟಕ್ ಎಂದು ನಿಂತಿತ್ತು. ಮತ್ತು ತಕ್ಷಣವೇ ಅಳುತ್ತಿದ್ದ ಧ್ವನಿ ದೊಡ್ಡದಾಗಿತ್ತು. ಇಡೀ ಕೋಣೆಯಲ್ಲಿ ತುಂಬಿ ಹೊರಬರುವಷ್ಟಾಗಿತ್ತು. ಭಯದಿಂದ ನಡುಗುತ್ತಿದ್ರು ಅನುಷಾ ಕಣ್ಮುಚ್ಚಿಕೊಂಡು ಆ ಕೆಂಪು ವೃತ್ತದ ರೇಖಾಚಿತ್ರವನ್ನು ಮುಟ್ಟಿದ್ಲು. ಅಷ್ಟೇ, ಅಕಸ್ಮಾತ್ ಆಗಿ ಕೆಳಗೆ ಬಿದ್ದ ಒಂದು ಹಾಳೆಯ ಕಾಗದದ ಕೆಳಗೆ ಚಿಕ್ಕ ಕಂಚಿನ ಕೀಲಿ ಸಿಕ್ಕಿತ್ತು. ಅದು ಎಲ್ಲಿಂದ ಬಂತು ನೆನಪಿರಲಿ. ಮಾಲೀಕರು ಕೀಲಿ ಕಳೆದು ಹೋಗಿದೆ ಎಂದಿದ್ರು. ಅನುಷಾ ಹಿಂದು ಮುಂದು ನೋಡದೆ ಆ ಕೀಲಿಯನ್ನು ಬಾಗಿಲಿನ ಬೀಗಕ್ಕೆ ತಿರುಗಿಸಿದಳು. ಕರ್ರ್ ಕರ್ರ್ ಎಂದು ಹಳೆಯ ಬೀಗ ಹಠ ಮಾಡಿ ತೆರೆಯಿತು. ಒಳಗೆ ತೀವ್ರವಾದ ಒಂದು ರೀತಿಯ ಕೊಳೆತ ವಾಸನೆ ಮತ್ತು ಕಣ್ಣಿಗೆ ಬೀಳದ ದಟ್ಟ ಕತ್ತಲು ಆವರಿಸಿತು. ಅವಳು ಮೊಬೈಲ್ ಫ್ಲ್ಯಾಶ್ ಆನ್ ಮಾಡಿದಾಗ ಕಂಡ ದೃಶ್ಯಕ್ಕೆ ಗೂಸ್ ಬಂಪ್ಸ್ ಬರುವುದು ಖಚಿತ. ಅದು ಕೇವಲ ಹಳೆಯ ವಸ್ತುಗಳ ಕೋಣೆಯಾಗಿರಲಿಲ್ಲ. ಗೋಡೆಗಳ ಮೇಲೆ ವಿಚಿತ್ರವಾದ ಅರ್ಥವಾಗದ ಚಿಹ್ನೆಗಳ ಕೆತ್ತನೆ ಇತ್ತು. ಮೂಲೆಯಲ್ಲಿ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ, ಅದರ ಮೇಲೆ 10 ಕೆಂಪು ದಾರಗಳು ಕಟ್ಟಿದ್ವು.
ಮತ್ತು ಗೋಡೆಯ ಮೇಲೆ ಒಂದು ಮಹಿಳೆಯ ವಿಚಿತ್ರ ಭಾವಚಿತ್ರ. ಆ ಮಹಿಳೆಯ ಕಣ್ಣುಗಳಲ್ಲಿ ದಯೆ ಇರಲಿಲ್ಲ, ಬದಲಿಗೆ ಕ್ರೂರವಾದ ಹತಾಶೆ ಇತ್ತು. ಫ್ಲ್ಯಾಶ್ ಲೈಟ್ ಬೆಳಕು ಪೆಟ್ಟಿಗೆ ಮೇಲೆ ಬಿದ್ದಾಗ ಅನುಷಗೆ ತಲೆ ತಿರುಗಿದಂತಾಗಿತ್ತು. ಪೆಟ್ಟಿಗೆಯ ಪಕ್ಕದ ಗೋಡೆಯ ಮೇಲೆ ಕನ್ನಡದಲ್ಲಿ ಯಾರೋ ರಕ್ತದಲ್ಲಿ ಗೀಜಿದಂತೆ ಕಾಣುವ ಅಕ್ಷರಗಳಿದ್ವು. ನಾನು ಹೊರಬರುತ್ತೇನೆ, ನನ್ನನ್ನು ಇಲ್ಲಿ ಕಟ್ಟಿ ಹಾಕಬೇಡಿ ಎಂದು ಬರೆದಿತ್ತು. ಅವಳ ಧ್ವನಿ ಮತ್ತಷ್ಟು ಹತ್ತಿರವಾಯಿತು. ಅದು ಕೋಣೆಯೊಳಗೆ ಇತ್ತು. ಅನುಷಳ ಹಿಂಭಾಗದಿಂದ ಕತ್ತಲಿದ್ದ ಕೋಣೆಯ ಮೂಲೆಯಿಂದ ಯಾರೋ ಬಹಳ ಹತ್ತಿರ ಬಂದಂತೆ ಗಾಳಿಯ ಚಲನೆಯ ಅನುಭವವಾಗಿತ್ತು. ಅವಳಿಗೆ ಮಾತನಾಡಲು ಆಗ್ತಿರಲಿಲ್ಲ, ಉಸಿರು ಗಟ್ಟಿದಂತಾಗಿತ್ತು. ಮರುದಿನ ಅನುಷ ಹೆದರಿಕೆಯಿಂದ ತನ್ನ ಗೆಳೆಯ ರೋಹನ್ಗೆ ಎಲ್ಲವನ್ನ ಹೇಳಿದ್ಲು. ಅವರಿಬ್ಬರು ಮಾಲೀಕರಿಗೆ ಗೊತ್ತಾಗದಂತೆ ಸ್ಥಳೀಯ ಹಳೆಯ ದಾಖಲೆಯನ್ನು ಹುಡುಕಲು ಹೊರಟರು. ಆಗ ಅವರಿಗೆ ಸಿಕ್ಕ ಸತ್ಯ ಭಯಾನಕವಾಗಿತ್ತು. ಸುಮಾರು 40 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಶೋಭಾ ಎಂಬ ಯುವತಿ ವಾಸವಾಗಿದ್ಲು. ಆಕೆಯೊಬ್ಬಳು ಕಲಾವಿದೆ. ಸಮಾಜದ ಕಿರುಕುಳ ಮತ್ತು ಪ್ರೀತಿಯಲ್ಲಿ ಆದ ವಂಚನೆಯಿಂದಾಗಿ ಆಕೆ ಮಾನಸಿಕವಾಗಿ ಅಸ್ವಸ್ಥೆಯಾಗಿದ್ಲು. ಆಕೆಯ ಗಂಡ ಮಾಂತ್ರಿಕನ ಸಲಹೆ ಮೇರೆಗೆ ಆಕೆಯನ್ನು ಮನೆಯ ಆ ರಹಸ್ಯ ಕೋಣೆಯಲ್ಲಿ ಕಟ್ಟಿಹಾಕಿ ಉಪವಾಸದಿಂದ ಸಾಯಲು ಬಿಟ್ಟಿದ್ದ. ಆಕೆಯ ಆತ್ಮ ಹೊರಗೆ ಬರಬಾರದೆಂದು ಗೋಡೆಗಳ ಮೇಲೆ ಕಪ್ಪು ಮಾಂತ್ರಿಕ ಮಂತ್ರಗಳ ಚಿಹ್ನೆಯನ್ನು ಬರೆದಿದ್ದ. ಮಾಲೀಕರು ಅದೇ ಗಂಡನ ವಂಶದವರಾಗಿದ್ದರು. ಅವರು ಆ ರಹಸ್ಯವನ್ನು ಮುಚ್ಚಿಟ್ಟಿದ್ರು. ಶುಭಳ ಪ್ರಾಣ ಹೋದ ಸಮಯ ಅದೇ ಮಧ್ಯರಾತ್ರಿ 3 ಗಂಟೆ ಮತ್ತು ಅವಳು ಸಾಯುವ ಮೊದಲು ಗೀಚಿದ ಮಾತುಗಳೇ ಅನುಷ ನೋಡಿದ ಆ ಗೋಡೆ ಮೇಲಿನ ಬರಹವಾಗಿತ್ತು. ಕಥೆಯ ಈ ತಿರುವು ಅನುಷಳ ಮೈ ಮೇಲೆ ಸಾಕ್ಷಾತ್ ಭೂತದ ಹೆಜ್ಜೆಗಳು ಇಟ್ಟಂತೆ ಮಾಡಿತ್ತು. ಅನುಷ ಮತ್ತು ರೋಹನ್ ಮನೆ ಖಾಲಿ ಮಾಡಲು ನಿರ್ಧರಿಸಿದ್ರು. ಆದರೆ ಒಂದು ರಾತ್ರಿ ಅನುಷ ತೀವ್ರವಾದ ಜ್ವರದಿಂದ ಮಲಗಿದ್ಲು. ರಾತ್ರಿ 3 ಗಂಟೆಗೆ ಅವಳಿಗೆ ಮತ್ತೆ ಎಚ್ಚರವಾಗಿತ್ತು. ಆದರೆ ಆ ಬಾರಿ ಅಳುವ ಧ್ವನಿ ಇರಲಿಲ್ಲ, ಬದಲಿಗೆ ಖುಷಿಯ ನಗುವಿನ ಧ್ವನಿ ಮೂಡಿತ್ತು. ಅವಳು ಕಷ್ಟಪಟ್ಟು ರಹಸ್ಯ ಕೋಣೆ ಬಳಿ ಹೋದ್ಲು. ಬೀಗ ತೆಗೆದಿತ್ತು. ಆಶ್ಚರ್ಯವೇನೆಂದರೆ ಕೋಣೆಯು ಸಂಪೂರ್ಣ ಖಾಲಿಯಾಗಿತ್ತು. ಕತ್ತಲು, ದುರ್ವಾಸನೆ, ಪೆಟ್ಟಿಗೆ ಚಿಹ್ನೆಗಳು ಎಲ್ಲವೂ ಮಾಯವಾಗಿತ್ತು. ಆದರೆ ಹಿಂದಿನ ದಿನ ಗೋಡೆ ಮೇಲೆ ರಕ್ತದಿಂದ ಬರೆದ ಜಾಗದಲ್ಲಿ ಈಗ ಒಂದು ಹೊಸ ವಾಕ್ಯ ಕಾಣಿಸಿತ್ತು. ನೀನು ನನ್ನನ್ನು ಬಿಡುಗಡೆ ಮಾಡಿದೆ, ಧನ್ಯವಾದಗಳು ಎಂದು ಬರೆದಿತ್ತು. ಅನುಷ ಭಯದಿಂದ ತತ್ತರಿಸಿ ಹಿಂದೆ ಹೋದ್ಲು. ತಕ್ಷಣ ಅವಳಿಗೆ ಕಣ್ಣಿಗೆ ಬಿದ್ದಿದ್ದು ಗೋಡೆಯ ಪಕ್ಕದಲ್ಲಿ ನಿಂತಿದ್ದ ಒಬ್ಬಳು ಸುಂದರ ಯುವತಿ. ಹೌದು, ಅವಳೇ ಶೋಭಾ. ಆಕೆಯ ಮುಖದಲ್ಲಿ ನಗುವಿತ್ತು, ಆದರೆ ಕಣ್ಣುಗಳು ನಿರ್ಜೀವವಾಗಿದ್ವು. ನೀನು ಯಾರು ಎಂದು ಅನುಷ ನಡುಕದಿಂದ ಕೇಳಿದ್ಲು. ಶೋಭಾ ನಕ್ಕಳು. ಆ ನಗು ಇಡೀ ಜಗತ್ತಿನ ದುಃಖವನ್ನು ಅಡಗಿಸಿಕೊಂಡಿತ್ತು. ನಾನು ಇಷ್ಟು ವರ್ಷಗಳ ಕಾಲ ಕಾಯುತ್ತಿದ್ದೆ. ನನ್ನ ಆತ್ಮವನ್ನು ಇಲ್ಲಿ ಬಂಧಿಸಿಟ್ಟಿದ್ರು. ನನ್ನನ್ನು ಮುಕ್ತ ಮಾಡಿದ ನೀನು ನನಗೆ ಸಹಾಯ ಮಾಡಿದೆ. ಆದರೆ ಈಗ ನನಗೆ ನಿನ್ನ ಸಹಾಯ ಬೇಕು. ಮುಂದಿನ ಒಂದು ಕ್ಷಣದಲ್ಲಿ ಶೋಭಳ ಕಣ್ಣುಗಳು ಕೆಂಪಾದ್ವು. ಆ ಸುಂದರ ರೂಪ ಭಯಾನಕವಾಗಿ ಬದಲಾಗಿತ್ತು. ಒಂದು ತೀವ್ರವಾದ ಮಂಜುಗಡ್ಡೆಯಂತಹ ಕೈ ಅನುಷಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿಯಿತು. ನನ್ನ ಬಂಧನ ಮುಗಿದಿದೆ, ಆದರೆ ನನ್ನ ನೋವು ಇನ್ನೂ ಇದೆ. ಆ ನೋವನ್ನು ಹೊರಹಾಕಲು ನನಗೆ ಈ ಹೊಸ ದೇಹ ಬೇಕು. ನೀನು ಈಗ ನನ್ನ ಬಾಡಿಗೆ ಮನೆ ಅನುಷ. ಅನುಷಳ ಕುತ್ತಿಗೆ ಬಿಗಿಯಾದಂತೆ ಅವಳ ಕಿವಿಯಲ್ಲಿ ಶೋಭಳ ಪ್ರೇತದ ಧ್ವನಿ ಗುನುಗಿತ್ತು. ಈಗ ನೀನು ಈ ಮನೆಯ ರಹಸ್ಯ. ಆ ರಾತ್ರಿ ಅನುಷ ನಾಪತ್ತೆಯಾದ್ಲು. ಮಾಲೀಕರು ಮರುದಿನ ಮನೆಗೆ ಬಂದಾಗ ಕೋಣೆಯ ಬಾಗಿಲು ತೆರೆದಿತ್ತು, ಆದರೆ ಒಳಗೆ ಏನೂ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಆ ಮನೆಯು ಹೊಸ ಬಾಡಿಗೆದಾರರಿಗೆ ಸಿಕ್ಕಿತ್ತು. ಅವರು ಪ್ರತಿ ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ನೆಲದಡಿಯಲ್ಲಿ ಭಾರವಾದ ವಸ್ತುವನ್ನು ಎಳೆದುಕೊಂಡು ಹೋಗುತ್ತಿರುವ ಸಣ್ಣ ಸದ್ದು ಮತ್ತು ಬಿಕ್ಕಿ ಬಿಕ್ಕಿ ಅಳುವ ಮಹಿಳೆಯ ಧ್ವನಿಯನ್ನು ಕೇಳತೊಡಗಿದ್ರು. ಆದರೆ ಆ ಬಾರಿ ಅಳುತ್ತಿದ್ದಿದ್ದು ಶೋಭಾ ಅಲ್ಲ, ಅನುಷ.
ಸ್ನೇಹಿತರೆ, ಪೂಜಾರವರು ನನಗೆ ಜಿಮೇಲ್ನಲ್ಲಿ ಶೇರ್ ಮಾಡಿದ ಅನುಷಾಳ ಕತೆ ತುಂಬಾ ಭಯಾನಕವಾಗಿತ್ತು ಎಂದು ನಾನು ಭಾವಿಸ್ತೇನೆ. ಪೂಜಾರವರಿಗೆ ಈ ಕಥೆಯನ್ನು ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ನೀವು ಇದೇ ರೀತಿ ನಿಮಗೆ ಅನುಭವವಾದ ಯಾವುದಾದ್ರೂ ಹಾರರ್ ಸ್ಟೋರಿ ಗೊತ್ತಿದ್ದರೆ ಅಥವಾ ನಿಮಗೆ ಗೊತ್ತಿರುವ ಯಾವುದಾದ್ರೂ ಥ್ರಿಲ್ಲಿಂಗ್ ಸ್ಟೋರಿ ಇದ್ದರೆ ವಿಡಿಯೋದಲ್ಲಿ ಕಾಣ್ತಿರೋ ನನ್ನ ಜಿಮೇಲ್ಗೆ ಮೆಸೇಜ್ ಮಾಡಿ. ನಿಮ್ಮ ಹಾರರ್ ಸ್ಟೋರಿಯ ರಿಯಲ್ ಎಕ್ಸ್ಪೀರಿಯನ್ಸನ್ನು ನನಗೆ ಶೇರ್ ಮಾಡಿ. ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಧ್ವನಿಯಿಂದಲೇ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ವಿಡಿಯೋ ಬರೋ ತನಕ ಯಾಕೆ ಕಾಯ್ತೀರಾ? ಈ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ನೋಡಿ, ತುಂಬಾ ಅದ್ಭುತವಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.